ಹಿಂಗೆ ನಡೀತಾರ ಈಗ ತೀರ ಏನು ನಮಗೆ ಸಾವಕಾಶ ಮಾಡೋರಿಗೆ ಗೊತ್ತಾಗ್ತದೆ. DSP ಪ್ರಶಾಂತ್ ಮುನ್ನೋಳಿ ಅವರಿಗೆ ಒಂದು ಮನವಿ ಕೊಟ್ಟರು ಲಕ್ಷ್ಮಣ ಸವದಿ ಬೆಂಬಲಿಗರು. ಹಾಗೆ ಅಲ್ಲಿ ಹಲ್ಲೆ ನಡೆದಿಲ್ಲ. ತಮಗೆಲ್ಲ ಗೊತ್ತಿದೆ ಏನು ಅತ್ನಿ ನೌಕರ ಸಂಘದ ಅಧ್ಯಕ್ಷರು ಏನಿದ್ದಾರೆ ಅವ್ರ ಮೇಲೆ ಹಲ್ಲೆ ಆಯಿತು ಡಿಸೆಂಬರ್ 3ರಂದು. ಇಲ್ಲಿ ಅಧ್ಯಕ್ಷರ ಮೇಲೆ ಹಲ್ಲೆ ಆಯಿತು ಅನ್ನೋದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಆಗಿದೆ ಇಲ್ಲ ಆ ಸತ್ಯ ಸಂಶೋಧನಾ ವರದಿಯಿಂದ ಬರ್ತೈತೆ ಇನ್ನೊಂದು ಕಡೆಗೆ. ಆದರೆ ಇಲ್ಲಿ ರಾಜಕೀಯ ಷಡ್ಯಂತ್ರ ಅಡಗಿದೆಯಾ ಅಂತ ನೋಡ್ಬೇಕಾಗ್ತದೆ. ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಒಂದು ಗುಂಪು ರೆಡಿ ಆಗಿತ್ತು. DK ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗುವಂಥ ಒಂದು ಹಂತದಲ್ಲಿ ಇದ್ದರು. ಅದು ಏನೋ ಮುಂದೋಗಿದೆ. ಆದರೆ ಇನ್ನೂ ಮುಂದೆ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಲಕ್ಷ್ಮಣ ಸವದಿ ಅವರು ಮಂತ್ರಿ ಆಗೇ ಆಗ್ತಾರೆ ಅನ್ನುವಂಥ ವಾತಾವರಣ ಇತ್ತು. ಈಗ ವಾತಾವರಣ ಬೇರೆ ಚೇಂಜ್ ಮಾಡುವಂಥ ಷಡ್ಯಂತ್ರ ಏನಾದರೂ ನಡೆದಿದೆಯಾ ಒಂದು ಕಡೆಗೆ. ಇನ್ನು BJP ಅವರು ಸಂಜಯ್ ಪಟ್ರು ಹೇಳ್ತಾರೆ ಬೆಳಗಾವಿ ತಹಶೀಲ್ದಾರ್ ಒಬ್ಬ ನೌಕರರ ಆತ್ಮಹತ್ಯೆ ಪ್ರಕರಣವನ್ನು ಮುಚ್ಚಾಕಿರು, CT ರವಿ ಪ್ರಕರಣವನ್ನು ಮುಚ್ಚಾಕಿದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮುಚ್ಚಾಕಿದ್ರು ಅಂತ ನೇರವಾಗಿ ಆರೋಪನ ಮಾಡಿದರು. ಮಾತಾಡ್ತಾರೆ ಅವರು ಮಾತಾಡ್ತಾರ ಎಲ್ಲರೂ. ಇವತ್ತ ಪಾರ್ಟಿ ವತಿಯಿಂದ ನಾವು ಪ್ರೆಸ್ ಕಾನ್ಫರೆನ್ಸ್ ತಗೊಂಡ ಆ ಘಟನೆ ನಿಷೇಧ ವ್ಯಕ್ತಪಡಿತಾ ಇದೀವಿ. ಕಳೆದ 2-3 ದಿವಸ ಕಾನೂನು ಕ್ರಮ ಏನ್ ತಗೋತೈತೇನ ಸರ್ಕಾರ ಇದ್ರ ಬಗ್ಗೆ ಏನು ಚಿಂತನೆ ಮಾಡ್ತಾ ಇದೆ ಅಂತ ನಾವು ಸ್ವಲ್ಪ ಹಾದಿ ಕಾಯ್ತಾ ಇದ್ವಿ ಇಷ್ಟೇ. ಈಗ ಇವತ್ತು ಪ್ರಾರಂಭ ಆಗಿತ್ತು. ಈಗ ನಮ್ಮ ಶಾಸಕರು ಮಾತಾಡ್ಬೋದು. ಈಗ ನಾವೆಲ್ಲರೂ ಕೂಡ ಅದಕ್ಕೆ ವಿರೋಧ ಮಾಡುವಂತ ಕೆಲಸ ಪ್ರಾರಂಭ ಮಾಡಿದೀವಿ. ಒಂದು ಅವಕಾಶ ಕೊಡ್ಬೇಕಂತ ಹೇಳ್ತಾರೆ. ಇವತ್ತು ಘಟನೆ ನಡೀತು, FIR ಆಗ್ಬೇಕು, ಅರೆಸ್ಟ್ ಆಗ್ಬೇಕು, ಅದಕ್ಕೊಂದು ಪೊಲೀಸರು ತನ್ನ ಕಾನೂನು ಪ್ರೊಸೀಜರ್ ಪ್ರಕಾರ ಹೋಗ್ಬೇಕಂತ ಅವ್ರಿಗೂ ಕೂಡ ಸಲಹೆ ಕೊಡುವಂತ ಜವಾಬ್ದಾರಿ ನಮ್ಮೆಲ್ಲರಿಗೂ ಇರ್ತದೆ. ಈಗ ನೀವು ಬೆಳಗಾವಿಯಲ್ಲಿ ನೋಡಿದಿರಿ, ನಾವು 1-2 ಸಲ ನಿಮ್ ಎದುರುಗಡೆ ಬಂದಾಗ ಅರೆಸ್ಟ್ ಆಯ್ತು, FIR ಆಯ್ತು. ಮೊದ್ಲಾರೆ FIR ಅಲ್ಲ, ಕಂಪ್ಲೇಂಟ್ ಕೂಡ ಇಲ್ಲಾಗಿತ್ತು. ಅಂದ್ರೆ ಘಟನೆಗಳು ನಡೀತವೆ, ಸ್ವಲ್ಪ ಸಮಯ ಕೊಡ್ಬೇಕಾಗ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗ. ಪೊಲೀಸರು ನಿಜವಾಗೇ ತನ್ನ ಜವಾಬ್ದಾರಿ ವಹಿಸ್ತಾ ಇದ್ದಾರೋ ಏನ ಪ್ರೆಷರ್ ತಾಗಿದಾರೋ ಇದು ಒಂದು ನೋಡುವಂತ ಜವಾಬ್ದಾರಿ ನಮ್ದಿದೆಯಲ್ಲ. ಅದಕ್ಕೆ ನೋಡು ಇದೀವಿ. ಅವ್ರು 100% ಕಾಂಗ್ರೆಸ್ ಸರ್ಕಾರ ಹೇಳಿದ್ದ ಮಾತು ಕೇಳ್ತಾ ಇದಾರೆ ಅಂದ್ಮೇಲೆ ನಿಮ್ ಮುಖಾಂತರ ಆವಾಜ್ ಜನರ ಮಟ್ಟ ತಲುಪಿಸುವಂತ ಕೆಲಸ ಮಾಡ್ತಾ ಇದೀವಿ. ನಾವು ಕೂಡ ನಾವೊಂದು ಮಾತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ನಮ್ ಬೆನ್ನು ಹತ್ಬಹುದು ನಾವು ಕಾಂಗ್ರೆಸ್ದವ್ರು. ಅಧಿಕಾರ ಐತೆ, ಅಧಿಕಾರದ ದುರುಪಯೋಗದ PhD ಮಾಡಿನಂತ ಸರ್ಕಾರ ಯಾವ್ದಿದ್ರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ. ಇಲ್ಲಿನ ಹಿಟ್ಲರ್ ಶಬ್ದ ಉಪಯೋಗ ಮಾಡ್ತಾರೆ. ಅದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದುರುಪಯೋಗ. ಒಂದೇ ಶಬ್ದ ಬರ್ತದೆ, ದುರುಪಯೋಗ ತಗೋದು. PhD ಮಾಡಿನಂತ ಸರ್ಕಾರ ಯಾವ್ದಿದ್ರೆ ಸಿದ್ದರಾಮಯ್ಯ ಅವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ರಾಜ್ಯ ಮಟ್ಟದ ಉಡುಪಿ ಒಳಗೆ ಶಿವಮೊಗ್ಗದಾಗ ಏನಾರ ಒಂದೇ ತಾಸು ನೀವು ಅಧ್ಯಕ್ಷರಾಗಲಿ ಏನಾಗಲಿ ಮಾತಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಮಾತ್ರ ನೀವು ಪಾಪ ಟೈಮ್ ಕೊಡ್ತೀವಿ ಅಂದ್ರೆ ಆತರ ಟೈಮ್ ಕಾಯ್ದು ನೋಡುವಂತ ಕೋಳಿ ಜಗಳ ಉಡುಪಿ ಒಳಗೆ ಆದ್ರೆ ರಾಜಮಂಡ್ರಿ ನಾಯಕರು ಯಾಕೆ ಮಾಡಿದ್ರು? ಕೋಳಿ ಎಲ್ಲ ಮನುಷ್ಯರಿಗೆ ಹೊಡಿತಾರೆ. ಈಗ ಇಲ್ಲ, ಇದು ಒಂದೇನ ಬಹುಶಃ ಇದು ಏನ ಯಾರ್ದು ಪರವಾಗಿಲ್ಲ, ಯಾರು ವಿರೋಧಲ್ಲ. ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತ ನಾಯಕರ ಎಲ್ಲ ಧೀಮಂತ ನಾಯಕರ. ಅವ್ರು ವಿರೋಧ ಮಾತಾಡುವಂತ ಶಕ್ತಿನೂ ನಾವು ಕೂಡಿಸ್ಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೆ 30-40 ವರ್ಷ ಎಲ್ಲ ಗೊತ್ತಿದ್ದೆ ಅವ್ರಿಗೆ, ಒಳಗಿಂದ ಹೊರಗಿಂದ ಸ್ಟೋರಿಗಳು ಹೆಂಗ್ ನಿರ್ಮಾಣ ಮಾಡೋದು, ಏನು ಉತ್ತರ ಕೊಡೋದು, ಏನ್ ಹೇಳೋದು ಎಲ್ಲ ನೀವು 2 ದಿವಸದಲ್ಲಿ ಗಮನಿಸಿರ್ಬೋದು. ಯಾಕೆ ಇದು ಘಟನೆ ಯಾಕೆ ನಡೀತಂತ ಫಸ್ಟ್ ಕ್ಲಾಸ್ ಸ್ಟೋರಿ ಮಾಡಿ ಹೇಳುವ. ಈಗ ಅವ್ರು ಒತ್ತಾಯ ಮಾಡಿದ್ವು ಅದ್ರಿಗೆ ಅರೆಸ್ಟ್ ಮಾಡ್ಲೇಬೇಕು. ಯಾರು ತಪ್ಪಿಸ್ತದಾರ FIR ಯಾರ ಹೆಸರು ದಾಖಲಾಗಿದಲ್ಲ ಅವ್ರನ್ನೆಲ್ಲಾರು ಇವತ್ತು ಸಂಜೆ ಒಳಗೆ ಅರೆಸ್ಟ್ ಮಾಡ್ಬೇಕು. ಅವ್ರು ಎಷ್ಟೇ ದೊಡ್ಡವ್ರಿದ್ರು ಕಾನೂನು ಇದ್ರಾಗ ಎಲ್ಲರೂ ಸಣ್ಣವ್ರಲ್ಲ.
ಸರ್ ಏನಾಗಿದ್ರಿ ಕಾಂಗ್ರೆಸ್ ಸರ್ಕಾರದಾಗ ಗುಂಡಾಗಳು ಅವ್ರೆ, ಗುಂಡು ಅವ್ರದ, ದ್ವೇಷ ಭಾಷಣ ಬಿಲ್ ತರೋರು ಅವ್ರ, ದ್ವೇಷ ಭಾಷಣ ಮಾಡೋರು ಅವ್ರಾಗ. ಪಾಪ ಬಳ್ಳಾರಿ ಒಳಗೆ ಅವ್ರು confuse ಆಗಿ ಯಾರಿಗೆ vote ಮಾಡ್ಬೇಕು ಅಂತ confuse ಆಗಿ. ಇಲ್ಲ ಅವ್ರ ದೇಶ ಭಾಷಣ ಮಾಡಿದವ್ರು ಇನ್ನೂ ಅದ್ರ ಅರೆಸ್ಟ್ ಮಾಡಿಲ್ಲ ಅವ್ರು. ಬೆಳಗಾವಿಯಲ್ಲಿ ಅಲ್ಲಿ ಭರತ್ ರೆಡ್ಡಿನೂ ಅರೆಸ್ಟ್ ಮಾಡಿಲ್ಲ, ಇಲ್ಲಿ ಲಕ್ಷ್ಮಣ್ ಸವದಿನೂ ಅರೆಸ್ಟ್ ಮಾಡಿಲ್ಲ. ಬೆಳಗಾವಿ ತಹಸೀಲ್ದಾರ್ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಸಾಥ್ ಹೋಗೈತಿ. ಸರ್ಕಾರ ಜೀವಂತನೆಲ್ಲ, ಸರ್ಕಾರದ ಜೀವ ಇಲ್ಲ. ಬೆಳಗಾವಿ ತಹಸೀಲ್ದಾರ್ ಆಫೀಸ್ದಲ್ಲಿ ಒಂದ್ ನಿಮಿಷ ನಾವು ಮಾಧ್ಯಮದವ್ರು ಏನಿಲ್ಲ, ನಾವು eternal opposition. ಹೌದಾ? ನಮ್ಮ ರೂಲಿಂಗ್ ಪಾರ್ಟಿ ಅವ್ರ ಮೇಲೆ ಒಂದು ಪೈಸಾ ವಿಶ್ವಾಸ ಇಲ್ಲ. ನಾನಂತೂ 5-6 ವರ್ಷ ಸರ್ಕಾರ ನೋಡಿ, ನಾವು ಯಾವಾಗಲೂ ನಿಮ್ಮ ಪರವಾಗಿರೋದು. ನೀವು ಸ್ವಲ್ಪ ಜೋರಾಗಿ ಅಂತ ಹೇಳ್ತಾರೆ. ಸರಿ, ಬೆಳಗಾವಿ ತಹಸೀಲ್ದಾರ್ ಆಫೀಸ್ದಲ್ಲಿ ಒಬ್ಬ ಆತ್ಮಹತ್ಯೆ ಮಾಡ್ಕೊತಾನು. ಅದ್ ಘಟನೆ ಹೇಗೆ ಮುಚ್ಚಾಕಿದ್ದಾರೆ ನೀವು ನೋಡಿದಿರಿ. ಸಿಟಿ ರವಿ ಅವ್ರ ಜೊತೆ ನಡೆದಿನ ಘಟನೆ ರಾತ್ರಿ ಎಲ್ಲ ಮೀಡಿಯಾದವ್ರಿಗೆ ಯಾವ ತರ ತೊಂದರೆ ಕೊಟ್ಟಿದ್ದಾರೆ. ಪಾಪ ಮೀಡಿಯಾ ಇದ್ರಲ್ಲೇ ಬಹುಶಃ ಸಿಟಿ ರವಿ ಅವರು ಉಳಿದ್ರು, ಇಲ್ಲಾಂದ್ರೆ ಅವ್ರದ್ದು ಏನಾಗ್ತಿತ್ತು ದೇವ್ರಿಗೆ ಗೊತ್ತ. ಯಾರು ನಾವು ಬಿಜೆಪಿ ನಾಯಕರಿಗೂ ಅಂದಾಜಿಲ್ಲಾಗಿತ್ತು ಈ ತರ. ಮೀಡಿಯಾದವರು ಯಾವ ಪ್ರಕಾರ ಬೆನ್ನ ಹತ್ತಿ ಅದು ಸರಿಯಾಗಿ ಎಲ್ಲ ಜನರ ಮುಂದೆ ಇಟ್ರು. ಅದ್ ಇಲ್ಲಿ ಜಾರಕಿಹೊಳಿ ಮಧ್ಯಪ್ರವೇಶ ವಹಿಸಬೇಕಾಗಿತ್ತು. ಇವ್ರು ಯಾಕೆ ಮೌನ ತಾಳ್ತಾ ಇದ್ದಾರೆ ಅದು ಗೊತ್ತಿಲ್ಲ. ಯಾಕೆ ಮೌನ ತಾಳ್ತಾ ಇದ್ದಾರೆ? ಎಲ್ಲ ಶಾಸಕರು ಲಕ್ಷ್ಮಣ ಸವದಿಯವ್ರ ಮೇಲೆ, ಚಿದು ಸವದಿಯವ್ರ ಮೇಲೆ 8 ಜನರ ಮೇಲೆ FIR ಆಗಿದೆ. ಪ್ರಶಾಂತ್ ಮನವಳ್ಳಿಯವರು ಆ ಪ್ರಕರಣವನ್ನು FIR ಮಾಡಿದ್ದಾರೆ. ಅದು ಇಲ್ಲಿ ವಿಶೇಷ ಅಂದರೆ ಏನು ಬೆಳಗಾವಿ SP ಬಂದ್ರಲ್ಲ ಕೆ ರಾಮರಾಜನ್, ಅವರು ಭಾಳ ಖಡಕ್ SP ಅವರ ಆದೇಶದಿಂದ ಇದು FIR ಆಗಿದೆ ಅಂತ ನಮಗೆ ಸುದ್ದಿ. ಸರ್ಕಾರ ಮಾತನ್ನು ಕೇಳೋದಿಲ್ಲ ಅವರು SP ಅವರು ಇಷ್ಟು ನೇರ ಅದಾರಲ್ಲ. ಯಾವುದೇ ಪ್ರಕರಣದಲ್ಲಿ ಯಾರೇ MLA ಇರಲಿ MP ಇರಲಿ ಬಿಡಂಗಿಲ್ಲ. ಅವರು ಹಿಂದ ಸೇವೆಯನ್ನು ಸಲ್ಲಿಸಿದಾರ ಅವರು. ಇಲ್ಲಿ ಈ ಪ್ರಕರಣದಲ್ಲಿ ಲಕ್ಷ್ಮಣ ಸವದಿಯವರು ಎಡವಿದಾರ ಅಂತ ಹೇಳ್ಬೋದು. ಯಾಕೆ ಸಮಾಧಾನವಾಗಿ ಮಾತಾಡಿ ಕಳಿಸ್ಬೇಕಿತ್ತು. ಇವ್ರು ಗುಂಡಾಗಿರಿ ಮಾಡಿದಾರ ಅಂತ ಅವರು, ಇನ್ನು ವೈದ್ಯಕೀಯ ಪರೀಕ್ಷೆ ಬರ್ಬೇಕಲ್ಲ, ಅದು ಇವರು ಬಿದ್ದಿದಾರಂತ, ಎಡಿ ಬಿದ್ದಾರಂತ ಅವರು ಲಕ್ಷ್ಮಣ ಸವದಿಯವರು, ಇಲ್ಲ ಇವ್ರು ಹೊಡೆದಿದ್ದಾರಂತ ಇವರು, ಇಲ್ಲ ಇಬ್ಬರ ಮಧ್ಯೆ ಬೇರೆ ಬೇರೆ ಜಗಳ ಆಯ್ತದ ಇನ್ನೊಂದು ಗುಂಪು. ನಂತರ ಅಲ್ಲಿ ನೌಕರ ಸಂಘದವರು ಒಂದು ಆರೋಪನ ಮಾಡಿದರೆ, ಬೆಳಗಾವಿ ಜಿಲ್ಲಾ ಏನು ನೌಕರ ಸಂಘದವರು ಅಂದರೆ ಜಿಲ್ಲಾ ಮಧ್ಯವರ್ತಿ ನೌಕರು ನಿನ್ನೆ DC ಆಫೀಸಿಗೆ ಬಂದು ಮನವಿಯನ್ನು ಸಲ್ಲಿಸಿದರು. ಈಗಿದು BJP ವರ್ಸಸ್ ಕಾಂಗ್ರೆಸ್ ಆಗುವಂಥ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರ ಗುಂಡಾಗಿರಿ ಅಂತ ಅವರು BJP ಇದಕ್ಕಾಗಿ ಕಾಯ್ತಾ ಇದ್ರು. ಮತ್ತು ಅನೇಕ ಹಗರಣಗಳ ಮಾಡಿದ್ರು ಅವರು. ಕಾಂಗ್ರೆಸ್ ಅವ್ರು ಮಾಡಿದಾರೆ ಅಂತಲ್ಲ, ಮಾಡಿದ್ದಾರೆ. ಇನ್ನೂ ಮುಂದೆ ಆಗ್ತಾವೆ. ಪತ್ರಕರ್ತರ ಮೇಲೂ ಅಲ್ಲೇ ಆಗ್ತದೆ. ನೋಡ್ಕೊತಾ ಇಡ್ರಿ ನಾವು ಎಷ್ಟು ನೇರವಾಗಿ ಮಾತಾಡತ್ತೇವೆ. ಇದನ್ನು ಸಹಿಸ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. 18 ಮಂದಿ ಶಾಸಕರಿಗೂ ಆಗಿಲ್ಲ. ಏನಪ್ಪ ನಮ್ಮ ಮೇಲೆ ಏನು ಯಾವಾಗ ಮಾತಾಡ್ತಾರೆ ಇವ್ರ ಮೇಲೆ ಯಾವ ರೀತಿ ಆಗಿರ್ತಾನ ತಿರ್ಸ್ಕೋದ, ಅದು ಪ್ಲ್ಯಾನಿಂಗ್ ನಡೆದಿದೆ. ಷಡ್ಯಂತ್ರ ಅಂತಾರೆ ಇದಕ್ಕೆ. ಆ ಷಡ್ಯಂತ್ರ ಯಾವ ರೀತಿ ಹೋಗಿ ಮುಟ್ತೈತೆ ನೋಡ್ಬೇಕು. ಇಲ್ಲ ಪಿಂಟು ಶ್ರೀರಾಮರೇ ಜೇ ಸೌದಿ ಸಾವುಕಾರ ಅಲ್ಲ, ಅದು ಪ್ರಕರಣ ವಿಶೇಷ ತಂಡ ರಚನೆ ಮಾಡಿ ಅದು ವರದಿ ಬಂದ ನಂತರ ನೀವು ಜೈ ಅನ್ರೆ ನಾವು ಯಾರ ಪರವಾಗಿಲ್ಲ, ಯಾರ ವಿರುದ್ಧನೂ ಅಲ್ಲ. ಯಾಕಂದ್ರೆ ಇಲ್ಲಿ ಗುಂಡಾಗಿರಿ ಆಗಿದೆಯಾ ಅಂತ ಒಂದು ಸಂಶಯ ಮೂಡಿ ಬರ್ತಾ ಇದೆ. ನಂತರ ಚಿದು ಸೌದಿಗಳು ನಮ್ಮ ಮನೆಯಲ್ಲಿ CC ಕ್ಯಾಮ್ರಾನೇ ಇಲ್ಲ ಅಂತ. ಎಷ್ಟೋ ರಾಜಕಾರಣಿಗಳು CC ಕ್ಯಾಮ್ರಾನೇ ಇಡಂಗಿಲ್ಲ ಅವರು. ಮತ್ತು ಇಡಂತೇಳಿ ಎಲ್ಲರಿಗೆ ಹೇಳ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆದೇಶ ಮಾಡ್ತಾರೆ ಇಡಂತ. ನೀವು ಯಾಕೆ ಇಡಲಿಲ್ಲ? CC ಕ್ಯಾಮ್ರಾ ಏನಾದ್ರು ಇದ್ದಿದ್ರೆ ಎಲ್ಲ ಹಾಲಿಂದ ಹಾಲು ನೀರಿಗೆ ಆಗ್ತಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ CC ಕ್ಯಾಮ್ರಾ ಇಟ್ಟಿಲ್ಲ, ಜಾರಕಿಹೊಳಿ ಇಟ್ಟಿಲ್ಲ. ಎಷ್ಟು ಮಂದಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಇಟ್ಟಿಲ್ಲ. ಬರೋಬರಿದೆ. ಆದರೆ ಈ ಪ್ರಕರಣ ಶೋಧನೆ ಹೆಂಗೆ ಮಾಡೋರೀಗ? ಸತ್ಯ ಶೋಧನೆ ಆಗ್ಬೇಕಲ್ಲ. ಇನ್ನು ಮಂತ್ರಿ ಸ್ಥಾನ ತಪ್ಪಿಸಲಿಕ್ಕೆ ಇದೆ ಅನ್ನೋದ್ರ ಷಡ್ಯಂತ್ರ ನಡೆದಿದೆಯಾ ಅದು ನೋಡ್ಬೇಕು. ಯಾಕಂದ್ರೆ ಕೃಷ್ಣ ಸಹಕಾರಿ ಕಾರ್ಖಾನೆ ಚುನಾವಣೆಯಲ್ಲಿ ಕೂಡ ಈ ರಾಜಕಾರಣಿಗಳು ಭಾಗವಹಿಸಿ ಎಲ್ಲ ಗೊತ್ತಿತ್ತು, ಸೌದಿಯರ ಗುಂಪಿಗೆ ಗೆಲುವು ಅಂತ ಗೊತ್ತಿತ್ತು. ಆದರೂ ಕೂಡ ಅವ್ರನ್ನ ಏನಾದರೂ ಮಾಡಿ ತೊಂದರೆ ಕೊಡಬೇಕು ಅಂತ ಒಂದು ಪ್ರಯತ್ನ ನಡೀತು, ವಿಫಲ ಆಯಿತು. DCC ಬ್ಯಾಂಕದಲ್ಲೇ ನಿಲ್ಲಿಸಿದ್ರು, ಕುಮಟೋಳವರು ಸೋತರು, ಅದೊಂದು ಷಡ್ಯಂತ್ರ ನಡೀತು. ಈಗ ಮಂತ್ರಿ ಸ್ಥಾನ ತಪ್ಪಿಸ್ಬೇಕಂತ ಏನಾದರೂ ಷಡ್ಯಂತ್ರ ನಡೆದಿದೆಯಾ ಅಂತ ನಾವು ಕೇಳಬೇಕಾಗ್ತದೆ. ಕಾಂಗ್ರೆಸ್ ಉಸ್ತುವಾರಿ ಮಂತ್ರಿಯನ್ನ ಕೇಳಬೇಕಾಗ್ತೈತೆ ನಾವು, ಬೇರೆಯವ್ರನ್ನ ಕೇಳಲಿಕ್ಕೆ ಆಗೋದಿಲ್ಲ. ಮತ್ತು ಇಷ್ಟೆಲ್ಲ ನಡೆದ್ರು ಈ ಕಾಂಗ್ರೆಸ್ ಶಾಸಕರು ಬಾಯಿ ಹಾಕ್ಬಿಡ್ತಾ ಇಲ್ಲ. ಲಕ್ಷ್ಮಣ ಸವದಿ ಪರವಾಗಿ ಬ್ಯಾಟಿಂಗ್ ಮಾಡ್ಬೇಕಾಯ್ತಲ್ಲ.
ಈಗ ಸಿ ಟಿ ರವಿ ಪ್ರಕರಣ ಹಗರಣದಲ್ಲಿ ಅಭಯ್ ಪಾಟೀಲ್ ಅವರು ಏನು ಹೇಳಿದ್ರು, ಎಲ್ಲ ಬಿ ಜೆ ಪಿ ಶಾಸಕರು ನೀವು ಎದ್ರಿ ಅಂತ ಅವ್ರಿಗೆ ಬೆಂಬಲ ಕೊಡಬೇಕಾಗಿತ್ತು ಅಂತಂದ್ರೆ, ಹೌದಾ? ಅದರ ಬೆಂಬಲ ಕೊಡಲಿಲ್ಲ. ಅವಾಗೂ ಕೂಡ ಬಿ ಜೆ ಪಿ ಶಾಸಕರಿದ್ರು ಕೊಡಲಿಲ್ಲ ಅವರಿಗೆ ಸಿ ಟಿ ರವಿ ಹಗರಣದಲ್ಲಿ. ಇಲ್ಲೂ ಕೂಡ ಲಕ್ಷ್ಮಣ ಸವದಿ ಅವರಿಗೆ ಯಾರು ಬೆಂಬಲಕ್ಕೆ ನಿಲ್ತಾ ಇಲ್ಲ. ಸತ್ಯ ಸಂಶೋಧನಾ ವರದಿ ಬರೋ ತನಕ ಭಾಳ ಲೇಟ್ ಆಗ್ತಿತ್ತು ಅವು. ಇನ್ನು ಡಿ ಸಿ ಬ್ಯಾಂಕ್ ಚುನಾವಣೆ ಆಯಿತು. ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಯಾಕೆ ತಂದ್ರೆ ಅಂದರೆ ಲಕ್ಷ್ಮಣ ಸವದಿಯವರಿಗೆ ತೊಂದರೆ ಕೊಡಲಿಕ್ಕೆ ಅಂತೇಳಿ ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಇದು ಪಿಂಟು ಸಿರ್ಗಾವಿ ಏನೋ ವರದಿ ಮಾಡಿ ಸೌದಿ ಅವರ ಮೇಲೆ ಷಡ್ಯಂತ್ರ ನಡೆದಿದೆ, ಇದರಲ್ಲಿ ಯಾರ ಕೈವಾಡಿದೆ ಅಂತ ಜಿಲ್ಲೆಯ ಜನರಿಗೆ ಗೊತ್ತಿದೆ. ಅವರಿಗೆ ಬೇರೆ ಯಾರು ಲಿಂಗಾಯತ ನಾಯಕರು ಬೆಳೆಯಬಾರದು ಅನ್ನೋ ಆಸೆ ಇದೆ. ಹೌದು, ಇದು ಕರೆಕ್ಟ್, ಇದು ಕರೆಕ್ಟ್ ಇದೆ, ಷಡ್ಯಂತ್ರನೇ ಇದು. ಆದರೆ ಹಲ್ಲೆ ಮಾಡಿದ್ರಂದ್ರೆ ಹಲ್ಲೆ ಮಾಡಿದ್ರಂತ ಅಂತಾರಲ್ಲ, ಮತ್ತೆ ಯಾವಾಗ ಗೊತ್ತಾಗೋದು ಇವರು ಬಿದ್ದು ಪೆಟ್ಟು ಹಚ್ಕೊಂಡಾರೋ ಇವರು ಹೊಡೆದಾರೋ ಈ ಅಧ್ಯಕ್ಷರ ಮೇಲೆ ಅನ್ನೋದು ವರದಿ ಬಂದ ನಂತರ ಕರೆಕ್ಟ್ ಆಗ್ತಿತ್ತದು. ಅಲ್ಲಿ ತನಕ ಏನಿಲ್ಲ, ನೀವು ಅವ್ರ ಪರವಾಗಿ ಜಯ, ಇವ್ರ ಪರವಾಗಿ ಜಯ ಅಂತ ಜಾರಕಿಹೊಳಿ ಸಹೋದರಿ ಇನ್ನೊವರಿಗೆ ಮಾತಾಡಿಲ್ಲ. ಅವ್ರವ್ರ ಪ್ರಕರಣತೆ, ಸಣ್ಣ ಪ್ರಕರಣತೆ ಅವ್ರವ್ರು ಮುಗಿಸ್ಕೋತಾರಂತೆ. ಈ ಷಡ್ಯಂತ್ರ ಇರ್ಬೋದು ಅಥವಾ ಇರ್ಲಿಕ್ಕಿಲ್ಲ, ಈ ಸದ್ಯಕ್ಕೇನು ಹೇಳಕ್ಕಾಗೋದಿಲ್ಲ. 5 CC ಕ್ಯಾಮ್ರಾ ಇದೆ, ಆದರೆ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ. ಯಾಕೆ? ಅರೆ ರಾಚನಗೌಡ ಎಸ್ ಪಾಟೀಲ್ ಅವ್ರು ಹೇಳ್ತಾರೆ CC ಕ್ಯಾಮ್ರಾ ಇದೆ, ಅದು ಇಲ್ಲ ಅಂತ ಹೇಳ್ತಾರಂತ. ಅದು ನಮ್ಗೆ ಗೊತ್ತಿಲ್ಲಪ್ಪ, ಏತು ಇಲ್ಲೋ ಅಂತ ನಿಮಗೆ ಗೊತ್ತು, ನಿಮ್ಗೆ ಬಿಟ್ಟದು. ಆದರೆ ಇಲ್ಲಿ ಲಕ್ಷ್ಮಣ ಸವದಿ ಅವರು ತಮ್ಮ ಬೆಂಬಲಿಗರ ಮೂಲಕ ಅದನ್ನು ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮಾಡಬಾರ್ದಾಗಿತ್ತು. 10-15 ಸಾವಿರ ಜನ ಕೂಡಿಸಿ. ಯಾಕೆ ಮಾಡಿರಿ ನೀವು? ನಿಮ್ಮ ಮೇಲೇನ ಅಷ್ಟು ಸಂಶಯ ಬಂತಾ? ಇನ್ನು ಹಿಂದಿನ ಒಂದು ಇತಿಹಾಸ ತೆಗೆದು ನೋಡಿದಾಗ ಲಕ್ಷ್ಮಣ ಸವದಿ ಆಗಲಿ, ಚಿದು ಸವದಿ ಆಗಲಿ ಗುಂಡಾಗಿರಿ ಮಾಡ್ಕೋತ ಬಂದಿದ್ದಾರೆ ಅಂತ ಅನೇಕ ಪ್ರಕರಣಗಳಿಗೆ ಗೊತ್ತಾಗಿದೆ. ಆದರೆ ಇಲ್ಲಿ ಅವ್ರವ್ರನ್ನೋಡ ಹಚ್ಚಿಬಿಟ್ಟಿದ್ದಾರೆ. ಅತ್ನಿ BDCC ಬ್ಯಾಂಕ್ ನೌಕರರು ಒಂದು ಕಡೆಗೆ, ಅಧ್ಯಕ್ಷ ಟೀಮ್ ಇನ್ನೊಂದು ಕಡೆಗೆ. ಅವ್ರು ಹಂಗೇನು ಮಾಡಿಲ್ಲ ಅಂತ ಇವರು ಕಾರ್ ತೆಗೆದುಕೊಳ್ಳಕ್ಕೆ ಇವರು 10,000 ದುಡ್ಡು ಕೇಳ್ತಾ ಇದ್ದಾರೆ ಅಂತ ಇವರು. ಅದು ಬೇರೆನೇ ಇದೆ. ಇಲ್ಲಿ ನಿಜವಾಗಿ ಸತ್ಯ ಹೊರಗೆ ಬರಬೇಕಾದ್ರೆ ಇದನ್ನು ಯಾವ ರೀತಿ DSP ಪ್ರಶಾಂತ್ ಮುನ್ನೋಳಿ ಅವ್ರು ಮಾಡ್ತಾರೆ ನೋಡ್ಬೇಕು. ಇನ್ನು ನೀನೇನು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಆ ಪ್ರೆಸ್ ಮೀಟ್ದಲ್ಲಿ ರಮೇಶ್ ದೇಶಪಾಂಡೆ ಇದ್ರು, ಸುಭಾಷ್ ಪಾಟೀಲ್ ಅವರು ನೇರವಾಗಿ ಹೇಳಿಬಿಟ್ರು, ಅವರು ಕಾಂಗ್ರೆಸ್ ಗುಂಡಾಗಿರಿ ನಾವು ತಡಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅವರು. ಕರೆಕ್ಟ್ ಇದೆ ಅದು. ಹನುಮಂತ ಕೊಂಗಾಲ್ ಇದ್ರು, ಸಚಿನ್ ಕಡಿ ಅವ್ರದ್ದು, ಈರಯ್ಯ ಖೋತ್ ಅವರಿದ್ರು. ಕಾಂಗ್ರೆಸ್ ಶಾಸಕರ ಗುಂಡಾಗಿರಿ ಇನ್ನೆಷ್ಟು ದಿನ ಅಂತೆಲ್ಲ ಪತ್ರಿಕೆಯಲ್ಲಿ ಬಂತು. ನಾನು 2 ದಿನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತದು ಲಕ್ಷ್ಮಣ ಸವದಿ ಮಾಡಿದಾರೆ ಅಂತ. ಚಿದು ಸವದಿ ಅವರು ಒಂದು ಆಕ್ಸಿಡೆಂಟ್ ಮಾಡಿದಾರಲ್ಲ ಹಿಂದೆ, ಅದು ಮುಚ್ಚಾಕಿದ್ರು. ಮುಚ್ಚಾಕಿದ್ರಲ್ಲ, ಮೊಟ್ಟೆ ಹಗರಣ ಮುಚ್ಚಾಕಿದ್ರು. BJP ಅವ್ರು ಇದ್ದಾಗ ಅವ್ರೇನು ಸಾಚ ಅಲ್ಲ, BJP ಅವ್ರೇನು ಸಾಚ ಅಲ್ಲ, ಅವರು ಇದನ್ನ ಮಾಡ್ಕೊತ ಬಂದಾರೆ. ಸಿ ಟಿ ರವಿ ಪ್ರಕರಣದಲ್ಲಿ ಏನಾಯ್ತು? ಏನೂ ಆಗಿಲ್ಲ ಅಲ್ಲ. ಮತ್ತು ತಹಶೀಲ್ದಾರ ಏನು ನೌಕರ ಆತ್ಮಹತ್ಯೆ ಆಯ್ತು, ಅಲ್ಲಿ ಏನೂ ಆಗಲಿಲ್ಲ ಅಲ್ಲ. ಮತ್ತು ಇಲ್ಲಿ ಏನಾಗೋದಿಲ್ಲ, ಅದು ನಮ್ಗೆ ಗೊತ್ತಿದಲ್ಲ. ಆದರೆ ಈ ಮಂತ್ರಿ ಸ್ಥಾನ ಏನಿದೆ ಅದಕ್ಕೆ ಹಿನ್ನಡೆ ಉಂಟಾಯ್ತಾ ಈ ಪ್ರಕರಣ ಅಂತ. ಇನ್ನೆಷ್ಟು ದಿವಸ ಮುಂದೆ ಇನ್ನು BDCC ಬ್ಯಾಂಕ್ ನೌಕರೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು, ಅರ್ಧ ಜನ ಹೋರಾಟಕ್ಕೆ ಬಂದರೆ, ಅರ್ಧ ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಏನು ನಶೀಬು ಏನೋ, ಯಾವ ಮುಹೂರ್ತದಲ್ಲಿ ನೀವು ಅಧಿಕಾರವನ್ನು ಸ್ವೀಕಾರ ಮಾಡಿದ್ರಿ? ಇನ್ನೆಷ್ಟು ದಿವಸ ಹಿಂಗೆ ಇದು ಒಂದಾಯ್ತು. ಮುಂದೆ ಅನೇಕ ಹಗರಣಗಳು ಆಗವನ ಇಲ್ಲಿ. ಯಾಕಂದ್ರೆ ದುಡ್ಡು ತಕ್ಕೋರನ್ನ ಅವ್ರ ದುಡ್ಡು ತಕ್ಕೊಂಡು ಮತ್ತೆ ಲಕ್ಷ್ಮಣ ಸಹೋದರಿ ಹೇಳೋರನ್ನ, ಅದು ಮತ್ತೊಂದು ಗದ್ಲೆ, 2ನೇ ಗದ್ಲ ಅದು. ಅಂದರೆ ಇಲ್ಲಿ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ಬೇಕಾಗಿತ್ತು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನೋಡ್ತಾ ಇದ್ದಾರೆ. ಅವರು ಪ್ರಯತ್ನ ಮಾಡಿದ್ರು. ಅವರು ಏನು ಹೊಂದಾಣಿಕೆ ಮಾಡಿ ನೌಕರ ಸಂಘ ತಗೊಂಡು ಹಂಗೆ ಬೇಡ್ರಪ್ಪ, ಅದನ್ನು ನಾವು ತನಿಖೆ ಮಾಡ್ತೇವೆ, ತನಿಖಾ ಅಂತಲ್ಲಿ ಎಲ್ಲ ಕಡೆ ಬೇಡ ಅಂತ. ಆದರೆ ಆ ಸಂಧಾನ ಸಭೆ ವಿಫಲ ಆಯಿತು. ಇನ್ನೊಂದು ಸಂಧಾನ ಸಭೆ ಮಾಡಬೇಕಾಗಿತ್ತು ಅವರು. ನಿನ್ನೆ ಮತ್ತೊಂದು ಸಭೆ ಮಾಡ್ಬೇಕಾಗಿತ್ತು. ಸಂಧಾನ ಸಭೆ ಮಾಡ್ಕೊತಾನೆ ಹೋಗ್ಬೇಕು. ನಾವು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಹೇಳತ್ತೇವೆ, ಇದು ಪ್ರಕರಣ ಬೂದಿ ಮುಚ್ಚಿದ ಕೆಂಡಲ್ಲ. ಎಲ್ಲ ಇನ್ನು ಹೆಚ್ಚು ಪ್ರಚಾರ BJP ವರ್ಸಸ್ ಕಾಂಗ್ರೆಸ್ ಆಯ್ತಂದ್ರೆ ಹೇಳಿಕ್ ಬರಂಗಿಲ್ಲ.
ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಅನ್ಕ ಸರಿಯಾಗಿಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ. ಅದನ್ನು MP ಸಹಿತ ಹೇಳಿದ್ದಾರೆ, ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ನಂತರ ದಕ್ಷಿಣ ಶಾಸಕ ಅಭಯ್ ಪಾಟೀಲ್ಗಳು ಹೇಳಿದ್ದಾರೆ. ಮಟ್ಕಾ ಹಾವಳಿಯಿಂದ, ನಂತರ ಗಾಂಜಾ ಚರ್ಸು ಯುವಕರು ಹಾಳಾಗ್ತಾ ಇದ್ದಾರೆ. ಶಾಲೆ ಕಾಲೇಜ್ ಆವರಣದಲ್ಲಿ ಇದು ಸಪ್ಲೈ ಆಗ್ತಾ ಇದೆ, ತಡೆಗಟ್ಟಲಿಕ್ಕೆ ಆಗ್ತಾ ಇಲ್ಲ, ಕಾನೂನು ಸಂಪೂರ್ಣ ಹಾಳಾಗಿದೆ ಅಂತ ಹೇಳಿದ್ದಾರೆ. ಅದರ ಈಗೇನು ಹೊಸ SP ಬಂದರೆ ಇನ್ನು ಕಾನೂನು ಸುವ್ಯವಸ್ಥೆ ಸರಿಯಾಗಿ ಆಗ್ತಿತ್ತದು. ನಂತರ ನಗರ ಆಯುಕ್ತರು ಕೂಡ ಒಳ್ಳೆಯವರಿದ್ದಾರೆ. ಅದರ ಕೆಲವು ಜನ ಕೆಳ ಹಂತದ ಏನು ಅಧಿಕಾರಿಗಳ ಅವರು ಕೂಡ ಸ್ವಲ್ಪ ಏಡುತ್ತಾ ಇದ್ದಾರೆ. ಅದನ್ನು ಭೂಷಣ್ ಬೋರ್ಸಿ ಅವರು ಅದನ್ನು ಗಮನ ಹರಿಸಬೇಕು. ಇನ್ನು ಲಕ್ಷ್ಮಣ ಸವದಿ ಅವರ ಪ್ರಕರಣ ಬಂದಾಗ ಸೌದಿಯವರನ್ನ ಮತ್ತು ಪುತ್ರನ ಬಂಧನಕ್ಕೆ ಒತ್ತಾಯ ಹೆಂಗೆ ಸಾಧ್ಯ ಇದೆ? ಒತ್ತಾಯ ಮಾಡ್ತಾರೆ, ಹೆಂಗೆ ಸಾಧ್ಯ ಇದೆ? ಎಲ್ಲ ಹೊರಗೆ ಬರ್ಬೇಕಲ್ಲ. ಎಲ್ಲ ಆದ ನಂತರ FIR ಮಾಡಿದ್ರು. ಮುಂದೆ CM ಅವರು ಒಂದು ಫೋನ್ ಮಾಡಿ ಬಿ ಮಾಡಂದ್ರೆ ಹೇಳಕ್ಕೆ ಬರೋಂಗಿಲ್ಲ, ಅವ್ರು ಹೇಳೋದಿಲ್ಲ, ಅಂಥದ್ದೇನು ಹೇಳೋಂಗಿಲ್ಲ. ಗೃಹ ಮಂತ್ರಿ ಕಡೆನೂ ಹೋಗಿದೆ ಪ್ರಕರಣ. ಅವ್ರು G. ಪರಮೇಶ್ವರ್ ಏನು ಮಾಡ್ತಾರೆ ನೋಡ್ಬೇಕು. ಇದನ್ನು ವಿಶೇಷ ತಂಡ ರಚನೆ ಆಗುವವರೆಗೆ ನಮ್ಮ ಹೋರಾಟ ಮುಂದಂತಂದ್ರೆ DCC ನೌಕರರು ಅಲ್ಲೊಂದು ಸಮಸ್ಯೆ ಇದೆಯಲ್ಲ, ಅದಕ್ಕೆ ಸಂಧಾನ ಸಭೆ ಮೇಲಿಂದ ಮೇಲೆ ಮಾಡಬೇಕು. ಇಲ್ಲಿ ಸತೀಶ್ ಜಾರಕಿಹೊಳಿ ಮಧ್ಯ ಪ್ರವೇಶ ವಹಿಸಿ ಅವರು ಕೂಡ ಎಲ್ಲ ನಿರ್ದೇಶಕರು ಕೂಡಿ ಇದನ್ನು ಇವತ್ತಿನ ಸಂಜೆವರೆಗೆ ಅದನ್ನು ಮುಕ್ತಾಯ ಮಾಡಬೇಕು ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತೇವೆ. ನಮಸ್ಕಾರ.